ಯಾಕೋ ಏನೋ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸುತ್ತ ದಿನೇ ದಿನೇ ವಿವಾದದ ಸುತ್ತ ಹೆಚ್ಚಾಗಿ ಬೆಳ್ಕೊಳ್ತಾ ಸಾಗ್ತಾ ಇದೆ. ಸಾಲು ಸಾಲು ವಿವಾದಗಳು ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲೇ ಆಗ್ತಾ ಇದೆ. ವಿವಾದ ಸಂಖ್ಯೆ 1, ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವುವುದರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ನಿಲುವು. ಇದರ ಜೊತೆಯಲ್ಲೇ ಬಳ್ಳಾರಿ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್, ಇದರ ಜೊತೆಯಲ್ಲೇ ಮತ್ತೊಂದು ವಿವಾದ. ಮೊನ್ನೆ ನಡೆದ ಜೆಜೆಆರ್ ನಗರ ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲೇಟು. ಜಮೀರ್ ಅಹಮದ್ ಖಾನ್ ಅವರಿಗೆ ಸಾಲು ಸಾಲು ವಿವಾದಗಳ ಸುಳಿ ಸುತ್ತಕೊಳ್ತಾ ಸಾಗ್ತಾ ಇದೆ ಅನ್ನೋದಕ್ಕೆ ಈ 3 ಸಾಕ್ಷ್ಯಗಳು ಎದುರಾಗಿ ನಿಲ್ತಾ ಇದೆ. ಕೇವಲ ಕಳೆದ 15 ದಿನಗಳಲ್ಲೇ 3 ವಿವಾದ ಜಮೀರ್ ಅಹಮದ್ ಖಾನ್ ಅವರ. ಯಾಕೋ ಏನೋ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸುತ್ತ ದಿನೇ ದಿನೇ ವಿವಾದದ ಸುತ್ತ ಹೆಚ್ಚಾಗಿ ಬೆಳ್ಕೊಳ್ತಾ ಸಾಗ್ತಾ ಇದೆ. ಸಾಲು ಸಾಲು ವಿವಾದಗಳು ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲೇ ಆಗ್ತಾ ಇದೆ. ವಿವಾದ ಸಂಖ್ಯೆ 1, ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವುವುದರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ನಿಲುವು. ಇದರ ಜೊತೆಯಲ್ಲೇ ಬಳ್ಳಾರಿ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್, ಇದರ ಜೊತೆಯಲ್ಲೇ ಮತ್ತೊಂದು ವಿವಾದ. ಮೊನ್ನೆ ನಡೆದ ಜೆಜೆಆರ್ ನಗರ ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲ್ಲೇಟು. ಜಮೀರ್ ಅಹಮದ್ ಖಾನ್ ಅವರಿಗೆ ಸಾಲು ಸಾಲು ವಿವಾದಗಳ ಸುಳಿ ಸುತ್ತಕೊಳ್ತಾ ಸಾಗ್ತಾ ಇದೆ ಅನ್ನೋದಕ್ಕೆ ಈ 3 ಸಾಕ್ಷ್ಯಗಳು ಎದುರಾಗಿ ನಿಲ್ತಾ ಇದೆ. ಕೇವಲ ಕಳೆದ 15 ದಿನಗಳಲ್ಲೇ 3 ವಿವಾದ ಜಮೀರ್ ಅಹಮದ್ ಖಾನ್ ಅವರ ಸುತ್ತಲೇ ಸುತ್ತಕೊಂಡಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ತೆರವು ಆಗ್ತಾ ಇದ್ದ ಹಾಗೆ ಅಲ್ಲಿ ಯಾವಾಗ ಕೇರಳದ ಸಿಎಂ ಟ್ವೀಟ್ ಮಾಡಿದ್ರು, ಓಲೈಕೆ ರಾಜಕಾರಣ ಅಲ್ಲಿಂದಲೇ ಪ್ರಾರಂಭವಾಯಿತು. ನೇರವಾಗಿ ಸ್ಥಳಕ್ಕೆ ತೆರಳಿದ ಜಮೀರ್ ಅಹಮದ್ ಖಾನ್ ಅವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಮನೆ ಕಳೆದುಕೊಂಡ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡವರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋ ಘೋಷಣೆಯನ್ನ ಹೊರಡಿಸಿಬಿಟ್ರು. ಸಹಜವಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕು ಹಾಕೊಳ್ತು. ಸಚಿವರೊಬ್ಬರು ಹೋಗಿ ಹಂಗೆ ಪ್ರಾಮಿಸ್ ಮಾಡಿದ್ಮೇಲೆ ಮನೆ ಕೊಡೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಂತೂ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ. ಅದಾದ ನಂತರ ಬಳ್ಳಾರಿಯಲ್ಲಿ ನಡೆದ ಗಲಭೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಮೃತಪಟ್ಟ ರಾಜಶೇಖರ್ ಅವರ ನಿವಾಸಕ್ಕೆ ಹೋಗಿ 25 ಲಕ್ಷ ಹಾರ್ಡ್ ಕ್ಯಾಶ್, ಕಾನೂನಾತ್ಮಕವಾದ ತಪ್ಪು, 25 ಲಕ್ಷ ರೂಪಾಯಿಯನ್ನ ನಗದಿನ ರೂಪದಲ್ಲಿ ರಾಜಶೇಖರ್ ಅವರ ಕುಟುಂಬಕ್ಕೆ ನೀಡಿದ್ರು. ಅದಾದ ನಂತರ ಅವರದ್ದೇ ಉಸ್ತುವಾರಿ ಇರುವ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಗಲಭೆಗಳು ನಡೀತಾ ಇದೆ, ಅದರಲ್ಲೂ ರಾಜಕೀಯ ಗಲಾಟೆ ನಡೀತಾ ಇದೆ ಅನ್ನೋ ಅಪಖ್ಯಾತಿ. ಇದರ ಜೊತೆಯಲ್ಲೇ ಸ್ವಕ್ಷೇತ್ರ ಚಾಮರಾಜಪೇಟೆ ಅಲ್ಲಿಯ ಜೆಜೆಆರ್ ನಗರದಲ್ಲಿ ನಡೆದಂತ ಕಲ್ಲು ತೂರಾಟ ಪ್ರಕರಣ, ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಮುಸಲ್ಮಾನ್ ಸಮುದಾಯದ ಅಪ್ರಾಪ್ತ ಹುಡುಗರು ಕಲ್ತೂರಿದ್ದಾರೆ ಅನ್ನೋ ಆರೋಪ ಪ್ರಕರಣ ನಡೆದಿದ್ದು ಅದೇ ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಲ್ಲಿ. ಕೋಗಿಲು ಲೇಔಟ್ ಕದನವೇ ಬಿಜೆಪಿಗೆ ಅಸ್ತ್ರವಾಯಿತು. ಬಾಂಗ್ಲಾದೇಶ ಅಕ್ರಮ ವಲಸಿಗರಿಗೆ ಮನೆ ಕೊಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅನ್ನೋ ಆರೋಪ. ಎನ್ಐಎ ತನಿಖೆಗೆ ಆಗ್ರಹಿಸ್ತಾ ಇದೆ ಬಿಜೆಪಿ. ದಾಖಲೆ ಪರಿಶೀಲನೆಗೆ ಮುನ್ನ ಮನೆ